ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಪ್ರಭಯ ಸ್ವಾಮಿ. ಪ್ರತಿ ಶನಿವಾರದಂತೆ ಈ ಶನಿವಾರವೂ ತಮ್ಮ ಎದುರಿಗೆ ಒಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ. ಈ ಸಂಚಿಕೆಯು ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಇದು 46ನೇ ಸಂಚಿಕೆ. ತಾಯಿಯೊಂದಿಗೆ ಮಾತನಾಡುವಾಗ ಮಮತೆಯಿಂದ ಮಾತನಾಡಿ, ತಂದೆಯೊಂದಿಗೆ ಮಾತನಾಡುವಾಗ ಗೌರವದಿಂದ ಮಾತನಾಡಿ, ಗುರುವಿನೊಂದಿಗೆ ಮಾತನಾಡುವಾಗ ವಿನಮ್ರತೆಯಿಂದ ಮಾತನಾಡಿ, ಪತ್ನಿಯೊಂದಿಗೆ ಮಾತನಾಡುವಾಗ ಸತ್ಯವಾಗಿ ಮಾತನಾಡಿ, ಸಹೋದರನೊಂದಿಗೆ ಮಾತನಾಡುವಾಗ ಸಂಯಮದಿಂದ ಮಾತನಾಡಿ, ಸಹೋದರಿಯೊಂದಿಗೆ ಮಾತನಾಡುವಾಗ ಪ್ರೀತಿಯಿಂದ ಮಾತನಾಡಿ, ಮಕ್ಕಳೊಂದಿಗೆ ಮಾತನಾಡುವಾಗ ಉತ್ಸಾಹದಿಂದ ಮಾತನಾಡಿ, ಸಂಬಂಧಿಕರಿಗೊಂದಿಗೆ ಮಾತನಾಡುವಾಗ ಪರಾನುಭೂತಿಯಿಂದ ಮಾತನಾಡಿ, ಸಂಬಂಧಿಕರೊಂದಿಗೆ ಮಾತನಾಡುವಾಗ ಸಹಾನುಭೂತಿಯಿಂದ ಮಾತನಾಡಿ, ಸ್ನೇಹಿತರೊಂದಿಗೆ ಮಾತನಾಡುವಾಗ ಮುಕ್ತವಾಗಿ ಮಾತನಾಡಿ, ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ನಯವಾಗಿ ಮಾತನಾಡಿ, ವ್ಯಾಪಾರಿಗಳೊಂದಿಗೆ ಮಾತನಾಡುವಾಗ ಕಟ್ಟುನಿಟ್ಟಾಗಿ ಮಾತನಾಡಿ, ಗ್ರಾಹಕರೊಂದಿಗೆ ಮಾತನಾಡುವಾಗ ಪ್ರಾಮಾಣಿಕತೆಯಾಗಿ ಮಾತನಾಡಿ, ಕೆಲಸದವರೊಂದಿಗೆ ಮಾತನಾಡುವಾಗ ಸೌಜನ್ಯದಿಂದ ಮಾತನಾಡಿ, ರಾಜಕಾರಣಿಗಳೊಂದಿಗೆ ಮಾತನಾಡುವಾಗ ಬಹಳ ಎಚ್ಚರದಿಂದ ಮಾತನಾಡಿ. ಮನೆಗೆ ಟಿವಿ ಬಂದಾಗ ನಾವು ನಾಟಕ ನೋಡುವುದು ಮರೆತು ಬಿಟ್ಟೆವು. ಮನೆಯ ಬಾಗಿಲಿಗೆ ಬೈಕ್ ಮತ್ತು ಕಾರು ಬಂದಾಗ ನಾವು ನಡೆಯಲೂ ಮರೆತೆವು. ಮೊಬೈಲ್ ಫೋನು ಸಿಕ್ಕಿದಾಗ ಕಾಗದ ಬರೆಯುವುದನ್ನೇ ಮರೆತೆವು. ಕಂಪ್ಯೂಟರ್ ಸಿಕ್ಕಿದಾಗ ನಾವು ಸ್ಪೆಲ್ಲಿಂಗ್ಗಳನ್ನೇ ಮರೆತೆವು. ಮನೆಗೆ AC ಬಂದಾಗ ಮರಗಳ ತಂಪನ್ನು ನಾವು ಮರೆತು ಬಿಟ್ಟೆವು. ನಂತರ ನಮ್ಮ ಜೀವನವು ಮಹಾನಗರಕ್ಕೆ ಬದಲಾಯಿಸಿದಾಗ ಮಣ್ಣಿನ ಗಂಧವನ್ನೇ ಮರೆತೆವು. ATM ಮತ್ತು ಆನ್ಲೈನ್ಗಳಲ್ಲಿ ಹಣ ವಿನಿಮಯ ಮಾಡುವಾಗ ಹಣದ ಬೆಲೆಯನ್ನೇ ಮರೆತೆವು. ಪರ್ಫ್ಯೂಮ್ ಮತ್ತು ಸುಗಂಧ ಲೇಪನಗಳನ್ನು ಪ್ರಾರಂಭಿಸಿದಾಗ ಪುಷ್ಪಗಳ ಸುಗಂಧವನ್ನೇ ಮರೆತು ಬಿಟ್ಟೆವು. ಫಾಸ್ಟ್ ಫುಡ್ ತಿನ್ನಲು ಆರಂಭಿಸಿದಾಗ ಮನೆಯ ದೋಸೆ, ಚಟ್ನಿ, ಪಾಯಸಗಳ ರುಚಿಗಳನ್ನೇ ಮರೆತು ಬಿಟ್ಟೆವು. ಕೊನೆಗೆ ಫೇಸ್ಬುಕ್ ಸಿಕ್ಕಿದಾಗ ನಾವು ಮಾತನಾಡೋದನ್ನೇ ಮರೆತು ಬಿಟ್ಟೆವು. ಈಗ ವಾಟ್ಸಪ್ ಕೂಡ ಸಿಕ್ಕಿದಾಗ ಕುಳಿತಲ್ಲಿಂದ ಎದ್ದೇಳಲು ಮರೆತು ಬಿಟ್ಟೆವು. ನಡೆಯುವಾಗ ಎಡುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ದಡ್ಡತನ. ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು. ಗಂಧ ತಿಕ್ಕಿದಷ್ಟು ಸುಗಂಧ, ಕಬ್ಬು ಜಿಗಿದಷ್ಟು ಸಿಹಿ, ಚಿನ್ನ ಹೊಡೆದಷ್ಟು ಹೊಳಪು. ಜೀವನವೂ ಹಾಗೆ, ನೋವು ಅನುಭವಿಸಿದಷ್ಟು ಸುಂದರ. ಮನುಷ್ಯ ಹಣದ ಬಗ್ಗೆಯೇ ಇಚ್ಛಿಸುತ್ತಾನೆ ಹೊರತು ನಾನು ಒಂದಿನ ಹೆಣವಾಗಿ ಎಂಬುದನ್ನು ಚಿಂತಿಸುವುದಿಲ್ಲ. ಹೆಣ್ಣು ಎಂಬ ಹೂವನ್ನು ಮುಟ್ಟಬೇಡಿ, ಮುಟ್ಟಿದರೆ ಬಾಡಿಸಿ ಕೈ ಬಿಡಬೇಡಿ. ಸಾಧ್ಯವಾದರೆ ನಿನ್ನ ಹೃದಯಕ್ಕೆ ಮುಡಿಸಿಬಿಡಿ, ಇಲ್ಲವಾದರೆ ಅವರ ಪಾಡಿಗೆ ಅದನ್ನು ಬಿಟ್ಟು ಬಿಡು. ಆದರೆ ಮುಟ್ಟಿ ನಲುಗಿಸಿ ಅದನ್ನು ಬಿಸಾಡಬೇಡ. ನಿನ್ನ ಮನಸ್ಸೇ ನಿನ್ನ ಹತೋಟಿಯಲ್ಲಿಲ್ಲ ಎಂದ ಮೇಲೆ ಇನ್ನೊಬ್ಬರ ಮೇಲೆ ನೀನು ಹತೋಟಿ ಸಾಧಿಸಿ ಹೊರಡುವುದು ವ್ಯರ್ಥ. ಮೊದಲು ನಿನ್ನ ಮನಸ್ಸು ನಿನ್ನ ಹತೋಟಿಯಲ್ಲಿಡು, ಆಮೇಲೆ ಇನ್ನೊಬ್ಬರನ್ನು ತಿದ್ದಲು ಪ್ರಯತ್ನಿಸು. ಅದು ಸಾರ್ಥಕ ಪ್ರಯತ್ನವಾಗುವುದು. ಸೋಮಾರಿಗಳಿಂದ ಶರೀರ ಹಾಳಾದರೆ ಸನ್ಯಾಸಿಗಳಿಂದ ಸಮಾಜ ಹಾಳಾಗುತ್ತದೆ. ಕೇಡಿಗಳಿಂದ ಊರು ಹಾಳಾದರೆ ಜಗನಿತ್ಯ ಬ್ರಹ್ಮಸತ್ಯ ಎನ್ನುವರಿಂದ ದೇಶವೇ ಹಾಳಾಗುತ್ತದೆ. ಮಹಡಿಯ ಮನೆ ವೈಭಾಚಾರ್ಯಗಳಿಗಿಂತ ಗುಡಿಸಲ ಮನೆಯೇ ಕರ್ಮಾಚಾರಿಗಳ ಲೇಸು. ಮಹಡಿಯ ಮನೆಯ ವೈಭಾಚಾರ್ಯಗಳಿಗಿಂತ ಗುಡಿಸಲ ಮನೆಯೇ ಕರ್ಮಾಚಾರಿಗಳ ಲೇಸು. ದುಷ್ಟರ ಮನೆಯ ಮೃಷ್ಟಾನಗಿಂತ ಬಡವನ ಮನೆಯ ತಂಗುಳು ಲೇಸು. ಸೂಳೆಯೊಡನೆ ಹೋಗುವ ಶ್ರೀಶೈಲ ಕ್ಷೇತ್ರಗಿಂತ ಮಡದಿಯೊಡನೆ ಸ್ಮಶಾನಕ್ಕೆ ಹೋಗುವುದೇ ಲೇಸು. ಬೆಳಗ್ಗೆ ಬಿದ್ದವನಿಗೆ ಮಳೆಯ ಭಯವಿಲ್ಲ, ಬೇವರ್ಸಿಗೆ ಹೊಲ ಮನೆಯ ಚಿಂತೆಯೇ ಇಲ್ಲ, ವೃತ್ತಿಗಳ್ಳನಿಗೆ ಸೆರೆಮನೆಯೂ ಭೀತಿ ಇಲ್ಲ, ಗಳಿಕೆಯ ಹೆಣ್ಣಿಗೆ ಗಂಡನ ಅಂಜಿಕೆ ಇಲ್ಲ, ಅಡ್ಡ ಪಲ್ಲಕ್ಕಿಯಲ್ಲಿ ಮೆರೆಯುವ ಗುರುವಿಗೆ ನರಕದೇ ಭಯವಿಲ್ಲ. ರೂಪುಳ್ಳ ಹೆಣ್ಣಿಗೆ ತೊಂದರೆ ಹೆಚ್ಚಾದರೆ ಕೀರ್ತಿಯುಳ್ಳ ಗಂಡಿಗೆ ವೈರಿಗಳು ಹೆಚ್ಚು. ಹಣ್ಣುಗಳ ಗಿಡಕ್ಕೆ ಕೇಡು ಹೆಚ್ಚಾದರೆ ಬೆಳೆಯುಳ್ಳ ವಸ್ತುಗೆ ಅಪಾಯ ಹೆಚ್ಚು. ಧನ್ಯವಾದಗಳು. ಈ ಸಂಚಿಕೆ ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ನಮಸ್ಕಾರಗಳು.